ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಪ್ರತಿದಿನವೂ ಕೂಡ ಬೆಂಗಳೂರಿನಲ್ಲಿ ಜನಸಾಮಾನ್ಯರ ನಿದ್ದೆಗೆಡಿಸ್ತಾ ಇರುವಂಥ ಎರಡು ಪ್ರಮುಖ ಸಮಸ್ಯೆಗಳೇನು ಅಂತಂದರೆ, ಒಂದು ಟ್ರಾಫಿಕ್, ಎಲ್ರಿಗೂ ಕೂಡ ಗೊತ್ತಿದೆ. ಎರಡನೇದು ಕಸದ ಸಮಸ್ಯೆ. ನೀವು ನಗರದ ಯಾವುದೇ ರಸ್ತೆಗಳಿಗೆ ಹೋಗಿ ಆ ರಸ್ತೆಯ ಒಂದು ಮೂಲೆಯಲ್ಲಿ ಕಸ ಬಿದ್ದಿರುತ್ತೆ, ಗಬ್ಬೆದ್ದು ನಾರ್ತಾ ಇರುತ್ತೆ. ಸಮರ್ಪಕವಾಗಿ ಅದನ್ನು ಸ್ಥಳೀಯ ಆಡಳಿತ ಸಂಸ್ಥೆ ಅಂದರೆ GBA ವ್ಯಾಪ್ತಿಯ ನಗರ ಪಾಲಿಕೆಗಳು ವಿಲೇವಾರಿ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಜನಸಾಮಾನ್ಯರದ್ದು. ಮತ್ತು ಅಲ್ಲಿ ತಂದು ಆಗ್ತಾ ಇರುವಂಥದ್ದು ಕೂಡ ಜನಸಾಮಾನ್ಯರೇ. ಸೊ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣ ಅಂದರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚಾನ್ಸಸ್ಗಳನ್ನು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೆಗೆದುಕೊಂಡು. ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ, ಒಂದು ಗುತ್ತಿಗೆದಾರರ ಕಳ್ಳಾಟ, ಎರಡನೇದು ಜನಸಾಮಾನ್ಯರ ಒಂದು ಅವಿವೇಕಿತನ, ಒಂದು ಅನಾಗರಿಕವಾಗಿರುವಂಥ ನಡೆ. ಅಂದರೆ ಮನೆ ಮುಂದೆ ಗಾಡಿ ಬಂದಾಗ ಗಾಡಿಗೆ ಕೊಡಲ್ಲ, ಕಸದ ಗಾಡಿ ಕೊಡಲ್ಲ ಕಸವನ್ನು, ತ್ಯಾಜ್ಯವನ್ನು ತಂದು ಯಾವಾಗಲೂ ರಾತ್ರಿನೋ ಮಧ್ಯರಾತ್ರಿನೋ ತಂದು ಕಸ ರಸ್ತೆ ಮಧ್ಯದೆಲ್ಲರ ಕಡೆ ಎಸ್ತು ಹೋಗ್ಬಿಡ್ತಾರೆ. ಇದನ್ನೇ ಜನರು ನೀವೇ ಹಿಂಗೆ ಮಾಡ್ತಿದ್ದೀರಲ್ಲ ಅಂತ ಕೇಳಿದ್ರೆ, ಮನೆ ಮುಂದೆ ಗಾಡಿನೇ ಬರಲ್ಲ ಅನ್ನುವಂಥ ಒಂದು ಸಬೂಬನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಸೊ ಇದು ಅವ್ರ ಮೇಲೆ ಇವರು ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಅವರು ಹೇಳ್ತಾ ಇದೆ. ಗುತ್ತಿಗೆದಾರರ ಕಳ್ಳಾಟನೂ ಕೂಡ ಇದೆ. 4 ಗಾಡಿ ಒಂದು ವಾರ್ಡಲ್ಲಿ ಟೆಂಡರ್ ತೊಗೊಂಡು 4 ಗಾಡಿಯಲ್ಲಿ ಕಸ ಎತ್ತಬೇಕು ಅಂತಿದ್ರೆ, ಗುತ್ತಿಗೆದಾರರು ಎತ್ತುವಂಥದ್ದು ಕೇವಲ 2 ಗಾಡಿಗೆ. ಆದರೆ ಬಿಲ್ ಮಾಡುವಾಗ 4 ಗಾಡಿಗೆ ಬಿಲ್ ಮಾಡ್ತಾರೆ. ಅಂದರೆ ಒಂದು ರೀತಿಯ ಒಂದು ಕಳ್ಳಾಟ, ಮೋಸವನ್ನು ಕೂಡ ಗುತ್ತಿಗೆದಾರರು ಕೂಡ ಮಾಡ್ತಾ ಇದೆ. ಇದೇನು ಗೌಪ್ಯವಾಗಿ ಉಳಿದಿಲ್ಲ, ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಈಗ ಇದಕ್ಕೊಂದು ಮಾಸ್ಟರ್ ಪ್ಲ್ಯಾನನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರುವಂಥದ್ದು. ಹಾಗಿದ್ರೆ ಏನದು ಪ್ಲ್ಯಾನ್, ಸಕ್ಸಸ್ ಆಗುತ್ತಾ ಇದು? ನಾವು ಡೀಟೇಲ್ಸನ್ನು ಒಂದು ಸ್ವಲ್ಪ ನೋಡ್ತಾ ಹೋಗೋಣ. ಈಗ ಸಂಪೂರ್ಣವಾಗಿರುವಂಥ ಬೆಂಗಳೂರಿನಲ್ಲಿರುವಂಥ ಕಸದ ವಿಲೇವಾರಿಯನ್ನು ಮಾಡೋದಕ್ಕೆ BBMP ನೇಪಥ್ಯಕ್ಕೆ ಸರಿದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಒಂದು ಪ್ರತ್ಯೇಕವಾಗಿರುವಂಥ ಸಂಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ರಚಿಸಿತು. ಅದು BSWML ಅಂದರೆ ಬ್ಯಾಂಗ್ಳೂರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸರ್ಕಾರ ರಚಿಸಿತು. ಇದರಲ್ಲಿ ಒಬ್ಬರು CEO ಇರ್ತಾರೆ, ಅವ್ರಿಗೆ ಅಸಿಸ್ಟೆಂಟ್ CEO ಇರ್ತಾರೆ, ಜನರಲ್ ಮ್ಯಾನೇಜರ್ಗಳಿರ್ತಾರೆ, AGM ಅಂದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗಳಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, KS ಆಫೀಸರ್ಗಳಿರ್ತಾರೆ. ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಹೈರಾರ್ಕಿ ಇರುವಂಥ ಒಂದು ಬಾಡಿಯನ್ನು ರಚನೆ ಮಾಡಿ ಬೆಂಗಳೂರಿನ ಕಸವನ್ನು ವಿಲೇವಾರಿ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಯಾಕೆ ಅಂತಂದರೆ, ಪ್ರತಿ ವರ್ಷ ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂಥ 5 ನಗರ ಪಾಲಿಕೆಗಳು ಬರೋಬ್ಬರಿ 1200ರಿಂದ 1300 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸೊ ಇಷ್ಟು ಖರ್ಚು ಮಾಡಿನೂ ಯಾವುದೇ ರೀತಿಯಾಗಿರುವಂಥ ಒಂದು ಪಾಸಿಟಿವ್ ಪ್ರಕ್ರಿಯೆಗಳು ಆಗದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿರುವಂಥ ಒಂದು ಸಂಸ್ಥೆಯನ್ನು ರಚನೆ ಮಾಡಿ ಈಗ ಅದರ ಮೂಲಕವಾಗಿ ಅದರ ಥ್ರೂನಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಈಗ ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರಿನ ಕಸದ ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಈಗ ಹೊಸದಾಗಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದೆ. ಈ ಪ್ಲ್ಯಾನ್ ಏನಪ್ಪ ಅಂತಂದರೆ, ಗುತ್ತಿಗೆದಾರರ ಮೂಲಕವಾಗಿ ಗುತ್ತಿಗೆ ಕೊಟ್ಟು ಕಸವನ್ನು ಸಂಗ್ರಹ ಮಾಡಿ ವಿಲೇವಾರಿ ಮಾಡಿಸ್ತಾ ಇತ್ತಲ್ವಾ. ಸೊ ಇನ್ನು ಮುಂದೆ ಖುದ್ದು 50% ಆಫ್ ದಿ ವೇಸ್ಟ್ ಬೆಂಗಳೂರಿನಲ್ಲಿ ಜನರೇಟ್ ಆಗುವಂಥ 50% ತ್ಯಾಜ್ಯ ಅಥವಾ ಕಸ ನೇರವಾಗಿ GBA ಮುಂದಾಳತ್ವದಲ್ಲಿ ಅಂದರೆ BSWML ಮುಂದಾಳತ್ವದಲ್ಲಿ ಸಂಗ್ರಹಿಸಿ ವಿಲೇವಾರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರುವಂಥದ್ದು. ಇದಕ್ಕಂತಲೇ 4700 ಚಿಲ್ಲರೆ, ಹೆಚ್ಚು ಕಮ್ಮಿ 5000 ಅಂತಲೇ ಅನ್ಕೊಳ್ಳೋಣ, 5,000 EV ವೆಹಿಕಲ್ಗಳನ್ನು ಖರೀದಿ ಮಾಡೋದಕ್ಕೆ GBA ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ಆರಂಭಿಕ ಹಂತದಲ್ಲಿ ಒಂದು ಪ್ರಾಯೋಗಿಕ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನುವಂಥ ರೀತಿಯಲ್ಲಿ ಈಗ 40 ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಒಂದು ಟೆಂಡರ್ ಒಂದು ರೂಪುರೇಷೆ ಕೂಡ ರೆಡಿ ಆಗಿರುವಂಥದ್ದು. ಈ 40 ವಾಹನಗಳ ಖರೀದಿಗೆ 4 ಕೋಟಿ ರೂಪಾಯಿಯನ್ನು ಕೂಡ ಅನುದಾನವನ್ನು ಮೀಸಲಿಟ್ಟು GBA ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಇನ್ನು ಮುಂದಕ್ಕೆ ಗುತ್ತಿಗೆದಾರರ ಮೇಲಿರುವಂಥ ಒಂದು ಡಿಪೆಂಡೆನ್ಸಿ ಏನಿದೆ ಅದನ್ನು ಕ್ರಮೇಣವಾಗಿ ಕಡಿಮೆ ಮಾಡಿ ಖುದ್ದು BSWML ನೇರವಾಗಿ ಮುಂದೆ ನಿಂತ್ಕೊಂಡು ತಮ್ಮ ಮೇಲ್ನೋಟದಲ್ಲೇ ಗುತ್ತಿಗೆ ಕೊಡೋದನ್ನು ಬಿಟ್ಟು ತಮ್ಮ ಮೇಲ್ನೋಟದಲ್ಲೇ ಕಸವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ಗುತ್ತಿಗೆದಾರ ಅಂದರು ಅಂದರೆ ಕಾಂಟ್ರಾಕ್ಟ್ ಕೊಡುವಂಥದ್ದು ಅನ್ನೋದು ಕೇವಲ ಅದು ಕಾಂಟ್ರಾಕ್ಟ್ ಮಾತ್ರ, ಗುತ್ತಿಗೆ ಮಾತ್ರ ಅಲ್ಲ, ಅದೊಂದು ಮಾಫಿಯಾ ಆಗಿ ಕನ್ವರ್ಟ್ ಆಗಿದೆ. ಅದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಇನ್ವಾಲ್ವ್ಮೆಂಟ್ ಇರುತ್ತೆ, ದೊಡ್ಡ ಹಿರಿಯ ವ್ಯಕ್ತಿ ರಾಜಕಾರಣಿಗಳ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಹೀಗಾಗಿ ಅಷ್ಟು ಸುಲಭ ಇದೆಯಾ ಗುತ್ತಿಗೆದಾರನ ಅವಾಯ್ಡ್ ಮಾಡಿಕೊಂಡು ನೇರವಾಗಿ
BSWML ಅಧಿಕಾರಿಗಳೇ ಮುಂದೆ ನಿಂತ್ಕೊಂಡು ಕಸವನ್ನು ವಿಲೇವಾರಿ ಮಾಡುವಂಥದ್ದು. ಒಂದು ವೇಳೆ ಹಾಗೆ ಮಾಡಿದ್ರೂ ಕೂಡ ಎಷ್ಟು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ಗಾಡಿಗಳನ್ನು ಮೇಂಟೈನ್ ಮಾಡಬೇಕು, ಕಸ ಸಂಗ್ರಹ ಮಾಡುವಂಥ ಆ ಕಾರ್ಮಿಕರನ್ನು ಏನು ಪ್ರತಿದಿನ ಇರುವಂಗೆ ಕೆಲಸಕ್ಕೆ ಬರುವಂಗೆ ನೋಡ್ಕೋಬೇಕು. ಗುತ್ತಿಗೆದಾರರಾದರೆ ಇದೆಲ್ಲವೂ ಕೂಡ ಅವರ ಹೊಣೆಯಾಗಿರುತ್ತೆ. ಅದ್ರ ಬಗ್ಗೆ GB ಆಗಲಿ BSWML ಆಗಲಿ ಅಥವಾ ನಗರ ಪಾಲಿಕೆಗಳಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇರಲ್ಲ. ಸೊ ಅವರು ಇದರಲ್ಲೂ ಕೂಡ ಕಳ್ಳಾಟ ಆಡ್ತಾರೆ. ಆ ಕಾರಣಕ್ಕೇ ಈಗ ಹೊಸದಾಗಿರುವಂಥ ಒಂದು ಪ್ಲ್ಯಾನನ್ನು ರೂಪಿಸಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ? ಯಾಕೆಂದರೆ ಸದ್ಯಕ್ಕೆ ಗುತ್ತಿಗೆದಾರರಲ್ಲಿ ಇರುವಂಥದ್ದು 20-25 ವರ್ಷ ಹಳೆ, 15-20 ವರ್ಷ 25 ವರ್ಷ ಹಳೆಯ ವಾಹನಗಳು. ಸೊ ಅವೆಲ್ಲವನ್ನು ಕೂಡ ಅದನ್ನು ಚೇಂಜ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಗುತ್ತಿಗೆದಾರ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಗುತ್ತಿಗೆದಾರರು ಕೊಡುವಂಥ ಒಂದು ಸಬೂಬು ಏನು ಅಂತಂದರೆ, ಅವರಿಗೆ ವಿಲೇವಾರಿಗೆ ಫಿಕ್ಸ್ ಮಾಡಿರುವಂಥ ರೇಟ್ ಏನಿದೆ ಆ ರೇಟು ಸುಮಾರು 6-7 ವರ್ಷಗಳ ಕೆಳಗಡೆ ಇರುವಂಥ ರೇಟ್, 8 ವರ್ಷಗಳ ಕೆಳಗಡೆ, ಎಷ್ಟು ಕಮ್ಮಿ 2018ರಲ್ಲಿ ಫಿಕ್ಸ್ ಆಗಿರುವಂಥ ರೇಟ್ ಅವು. ಸೊ ಹಾಗಾಗಿ ಕಡಿಮೆ ಆಗುತ್ತೆ ನಮಗೆ, ನಾವು ಮತ್ತೆ ಹೊಸ ಗಾಡಿಗಳನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಸಬೂಬನ್ನೆಲ್ಲ ಅವ್ರು ಕೊಡ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ BSWML ಇದೀಗ ತಾವೇ ವಾಹನಗಳನ್ನು, ಅದು ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಕಸ ವಿಲೇವಾರಿ ಸಂಗ್ರಹಣೆ ಮಾಡೋದಕ್ಕೆ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಸದ್ಯಕ್ಕೆ 40 ವಾಹನಗಳನ್ನು ಖರೀದಿ ಮಾಡೋ ಪ್ಲ್ಯಾನ್ ಇದೆ. 4 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮೀಸಲಿಟ್ಟಿದೆ. ಇಡೀ ಬೆಂಗಳೂರಿನಲ್ಲಿ ಅರ್ಧ ವಿಲೇವಾರಿ ಮಾಡಬೇಕು, ಒಂದು 50% ಕಸವನ್ನು ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು ಅಂದರೂ ಕೂಡ ಬರೋಬ್ಬರಿ 4700, ಒಂದು 5000 ವಾಹನ ಅಂತಲೇ ಅನ್ಕೊಳ್ಳೋಣ, 5000 EV ವೆಹಿಕಲ್ಗಳು ಬೇಕಾಗುತ್ತೆ. ಇಷ್ಟೊಂದು ವಾಹನಗಳನ್ನು ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ, ತಾಳ್ಮೆ BSWML ಅಧಿಕಾರಿಗಳಿಗೆ ಇದೆಯಾ? ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.